ಕಲಿತನದ ಉರ್ಕು ಜೌವನದ ಸೊರ್ಕು ನಿಜೇಶನಚು ಮಿಕ ತೋಳ್ ಬಲದ ಪೊಡರ್ಕು ಕರ್ಣ ನಿನಗುಳ್ ಅನಿತು ಎನಗುಂಟೆ ಕರ್ಣ ನಿನಗುಳ್ಳನಿತು ಎನಗುಂಟೆ ಭಾರತಂ ಕಲಹಂ ಇದು ಭಾರತಂ ಕಲಹಂ ഇതിച്ചുവം ഹരികൻ അപ്പുടേ മുക്കളം ഏകനി പളഞ്ചി അലദപേ ഏകനി പളഞ്ചി അലദപേ അണ്ണ സൂൾ പടയലപ്പുതു കാണ ಸೂಳ್ ಪಡೆಯಲ ಪುದು ಕಾಣ ಮಹಾಜಿ ರಂಗರು ಭಾರತದಲ್ಲಿ ಭೀಷ್ಮ ಕರ್ಣನಿಗೆ ಬುದ್ಧಿಮಾತುಗಳನ್ನು ಆಡುವಂತ ಒಂದು ಪ್ರಸಂಗ. ಅಂದರೆ ಭೀಷ್ಮನಿಗೆ ಪಟ್ಟ ಕಟ್ತಾರೆ ಸೇನಾಧಿಪತಿ, ಅದನ್ನು ಪ್ರಬಲವಾಗಿ ವಿರೋಧಿಸಿರುವ ಒಬ್ಬ ಕರ್ಣ. ಕರ್ಣ ಏನು ಹೇಳ್ತಾನಂದ್ರೆ, ಈ ಮುದುಕನಿಗೆ ಪಟ್ಟ ಕಟ್ಟಿದ್ರೆ ನಮಗೆ ಯಶಸ್ಸಲ್ಲ, ವೈರಿಗಳೆದುರು ನಾವು ನಗೆ ಪಾಠಲಾಗ್ತೇವೆ ಅಂತ. ಇಷ್ಟಾದರೂ ಕೂಡ ಭೀಷ್ಮ ಅದನ್ನು ಸಹಿಸಿಕೊಂಡು ಕರ್ಣನಿಗೆ ಬಹಳ ನಯವಾದ ರೀತಿಯಲ್ಲಿ ಕೆಲವು ಬುದ್ಧಿಮಾತುಗಳನ್ನ ಆಡ್ತಾರೆ. ಭೀಷ್ಮ ಜ್ಞಾನವ್ರತ ಮತ್ತು ವಯೋವೃದ್ಧ. ಭೀಷ್ಮ ಏನ್ ಮಾಡ್ತಾನಂದ್ರೆ, ಯೌವನದಲ್ಲಿ ಸಹಜವಾಗಿರ್ತಕ್ಕಂಥದ್ದು ಈ ಹಾರಾಟ ಕೂಗಾಟ. ಆದರೆ ಭೀಷ್ಮ ಒಬ್ಬ ಯುವಕನಿರ್ತಕ್ಕಂಥ ಈ ಹಾರಾಟ ಹೋರಾಟವನ್ನು ಗೌರವಿಸಿದ ಅವನನ್ನ ಒಂದು ಎಚ್ಚರಿಸುವಂತ ಒಂದು ಸನ್ನಿವೇಶದಲ್ಲಿ ಕಾಣಿಸ್ತದೆ. ಭೀಷ್ಮ ಹೇಳ್ತಾನೆ, ಕಲಿತನದ ಉಕ್ಕು, ನಿನ್ನ ಹತ್ರ ಶಕ್ತಿ ಉಂಟು, ಕಲಿತನ ಉಂಟು, ಶೌರ್ಯ ಉಂಟು, ಆದರೆ ಅದರೊಟ್ಟಿಗೆ ಸ್ವಲ್ಪ ಉಕ್ಕು, ಸ್ವಲ್ಪ ಅಹಂಭಾವ ಉಂಟು. ಯೌವನ ಉಂಟು, ಆ ಯೌವನದ ಕೊಬ್ಬು ಮದ ಕೂಡ ಉಂಟು. ಮತ್ತಿಷ್ಟಾಗಿಯೂ ಕೂಡ ನೀನು ಎಷ್ಟಾದರೂ ಕೌರವನ ಬಹಳ ಪ್ರೀತಿಗೆ ಪಾತ್ರನಾದವನು. ಅದಲ್ಲದೆ ನಿನ್ನಲ್ಲಿ ತೋಳು ಬಲದಲ್ಲಿ ಶಕ್ತಿ ಕೂಡ ಉಂಟು. ಕರ್ಣ, ನಿನ್ನಲ್ಲಿರುವಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ಯಾಕಂದ್ರೆ ನೀನೊಬ್ಬ ಯುವಕ ಆದರೆ ನಾನೊಬ್ಬ ಮುದುಕ. ಆದರೆ ನಾನು ಯಾಕೆ ಮಾತನಾಡ್ತೇನೆ ಅಂದರೆ, ಇದು ಮಹಾಭಾರತ ಕಲಹ, ಇದು ಸಾಮಾನ್ಯವಾದ ಯುದ್ಧ ಅಲ್ಲ, ಮಹಾಭಾರತ. ಮತ್ತೆ ಇಲ್ಲಿ ನಿನ್ನನ್ನು ಎದುರಿಸುವನು ಯಾರಂದ್ರೆ ಅರ್ಜುನ. ಆದ್ರಿಂದ ನೀ ಸುಮ್ಮನೆ ಯಾಕೆ ಇನ್ನೊಬ್ಬರು ಹೇಳಿಸ್ತಿ, ಇನ್ನೊಬ್ಬರನ್ನ ಯಾಕೆ ತಮಾಷೆ ಮಾಡ್ತಿ, ನೀನು ಕೂಡ ಹೋರಾಡ್ತಿ, ನೀನು ಕೂಡ ಕಾದಾಡಲಿಕ್ಕೆ ಸಮರ್ಥ, ನಿನಗೂ ಅವಕಾಶ ಬರ್ತದೆ ಅಂತ ಹೇಳ್ತಾ ಕೊನೆಯಲ್ಲಿ ಪಂಪ ಒಂದು ಮಾತನ್ನು ಭೀಷ್ಮನ ಬಾಯಲ್ಲಿ ಹೇಳಿಸ್ತಾನೆ. ಬಹಳ ಮುಖ್ಯವಾದದ ಒಂದು ಸಾಲದು, ಸೂಳು ಪಡೆಯಲಪ್ಪುದು ಕಾಣ ಮಹಾಚಿರಂಗದೋಳು. ಇದರಲ್ಲಿ ಬಹಳ ರಹಸ್ಯವಾದ ಅರ್ಥ ಇದೆ. ಸೂಳಂದ್ರೆ ಸರದಿ ಅಂತ ಅರ್ಥ. ಮಹಾಚರಂಗದಲ್ಲಿ ಮಹಾಭಾರತ ಯುದ್ಧದಲ್ಲಿ ಎಲ್ಲರಿಗೂ ಸರದಿ ಉಂಟು. ಪರೋಕ್ಷವಾಗಿ ನಾನು ಹೋಗ್ತೇನೆ, ನಾನು ಎಲ್ಲರನ್ನೂ ಗೆದ್ದು ಬರ್ತೇನೆ ಅಂತ ವಿಶ್ವಾಸ ಇಲ್ಲ. ನನ್ನ ನಂತರ ಇನ್ನೊಬ್ಬ ಹೋದರೂ ಕೂಡ ಸೋಲನ್ನು ಅನುಭವಿಸ್ತಾನೆ, ನೀನು ಹೋದ್ರೂ ಸೋಲನ್ನು ಅನುಭವಿಸ್ತಿ. ಆದ್ರಿಂದ ಸ್ವಲ್ಪ ಕಾಯಬೇಕು, ಅವಕಾಶ ಸಿಗುವವರೆಗೆ ಕಾಯಬೇಕು. ಅಲ್ಲಿವರೆಗೆ ನಿನ್ನ ಯೌವನದ ಮದದಿಂದಾಗಲಿ ಅಥವಾ ಶೌರ್ಯದ ಉಕ್ಕಿನಿಂದಾಗಲಿ
ಇನ್ನೊಬ್ಬರನ್ನು ಹೀಯಾಳಿಸಬಾರದು ಅಂತ ಸೂಚ್ಯವಾಗಿ ಭೀಷ್ಮನಿಗೆ ಕರ್ಣನಿಗೆ ಬುದ್ಧಿಮಾತುಗಳನ್ನು